ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಜೆಡಿಯು ನಾಯಕ ನಿತೀಶ್ ಹೋಗ್ತಾರೆ. ಒಂದೇ ಫ್ಲೈಟ್ನಲ್ಲಿ ಬಿಹಾರದ ಉಭಯ ನಾಯಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಇವರಿಬ್ಬರು ಕೂಡ ಒಟ್ಟೊಟ್ಟಿಗೆ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. NDA ಭಾಗ ಆಗಿರುವಂಥ ಜೆಡಿಯುನ ನಿತೀಶ್ ಕುಮಾರ್, ಇಂಡಿ ಕೂಟದ ಭಾಗ ಆಗಿರುವಂಥ RJDಯ ತೇಜಸ್ವಿ ಯಾದವ್ ಇಬ್ಬರು ಕೂಡ ಒಂದೇ ಫ್ಲೈಟ್ನಲ್ಲಿ ಹೋಗ್ತಾ ಇರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ವಿಶೇಷ ಪ್ರತಿನಿಧಿ, ಹಿರಿಯ ಪ್ರತಿನಿಧಿ ಅರುಣ್ BA ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರುಣ್ ಸರ್, ಗುಡ್ ಆಫ್ಟರ್ನೂನ್. ಲೆಕ್ಕಾಚಾರಗಳು ಒಂದು ಲೆಕ್ಕದಲ್ಲಿ BJP ನಂಬರ್ಸ್ ಗೇಮಲ್ಲಿ ಗೆದ್ದಿದ್ರು ಕೂಡ ನೈತಿಕವಾಗಿ ಸೋತಿದೆ, ಕಾಂಗ್ರೆಸ್ ನಂಬರ್ಸಲ್ಲಿ ಸೋತಿದೆ ಆದರೆ ನೈತಿಕವಾಗಿ ಗೆದ್ದಿದೆ. ಆದರೆ ಸರ್ಕಾರ ರಚನೆಯ ಕಸರತ್ತುಗಳ ಬಗ್ಗೆ, ಸಾಧ್ಯತೆಗಳ ಬಗ್ಗೆ ಈಗಿರುವಂಥ ಆಪ್ಷನ್ಗಳೇನು, ಯಾವ್ಯಾವ ಆಪ್ಷನ್ಗಳನ್ನು ಯಾರ್ಯಾರು ಚೂಸ್ ಮಾಡುವ ಸಂಭವ ಕಾಣಿಸ್ತಾ ಇದೆ, ನಾಳೆ ಅಥವಾ ನಾಡಿದ್ದು ಯಾರು ಪ್ರಧಾನಿ ಆಗುವ ಸಾಧ್ಯತೆಗಳು ಈ ಕ್ಷಣ ಗೋಚರ ಆಗ್ತಾ ಇದೆ ಅರುಣ್ ಸರ್? ಪ್ರಣೋತ್, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಚಂದ್ರಬಾಬು ನಾಯ್ಡು ಏನು ಹೇಳಿದ್ರು, ಅವ್ರ ಬೇಡಿಕೆಗಳೇನು ಅನ್ನೋದನ್ನು ನೋಡಿದ್ವಿ. ನನಗೆ ಜ್ಞಾಪಕ ಬರ್ತಾ ಇದೆ, 15 ವರ್ಷಗಳ ಹಿಂದೆ ಅಥವಾ 10 ವರ್ಷಗಳ ಹಿಂದೆ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಹಮ್ ಲೋಗ್ ಮಾರ್ವಾಡಿ ಲೋಗ್ ಹೇ, ಇತನೆ ಆಸಾನಿ ಸೆ ವ್ಯಾಪಾರ ಕೋ ನಹಿ ಚೋಡ್ತೆ. ಅಂದರೆ ವ್ಯಾಪಾರ ಮನೋಧರ್ಮವನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಈಗ ಯಾರಿಲ್ಲಿ ಮಾರ್ವಾಡಿ ಲೋಗ್ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂದರೆ ಇದು ಈಗ ವ್ಯಾಪಾರ ಶುರುವಾಗಿದೆ, ಕುದುರೆ ವ್ಯಾಪಾರ. ಯಾರು ಸರ್ಕಾರ ರಚನೆ ಮಾಡಬೇಕು? ನಿಜ, NDA ಮೈತ್ರಿಕೂಟಕ್ಕೇನೋ ನಿರೀಕ್ಷಿತವಾದಂಥ ಏನು ಮ್ಯಾಜಿಕ್ ನಂಬರ್ ಏನಿದೆ 272ಗಿಂತ ಜಾಸ್ತಿ ಇದೆ. ಆದರೆ ವೈಯಕ್ತಿಕವಾಗಿ BJPಗೆ ಈ NDA ಮೈತ್ರಿಕೂಟ ಅನ್ನೋದಿದೆಯಲ್ಲ, ಇದನ್ನು ಚುನಾವಣಾ ಆಯೋಗ ಒಪ್ಪೋದಿಲ್ಲ. ವೈಯಕ್ತಿಕವಾಗಿ BJPಗೆ 272 ಏನಾದ್ರು ಸಂಖ್ಯಾಬಲ ಬಂದಿದ್ದರೆ ಆಗ ಯಾರ ಹಂಗೂ ಇಲ್ಲದೆ ನೇರವಾಗಿ BJPಯವರು ಸರ್ಕಾರ ರಚನೆಯನ್ನು ಮಾಡ್ಬೋದಾಗಿತ್ತು. ಆದರೆ ಇಲ್ಲ, ಮಿತ್ರ ಪಕ್ಷಗಳ ಬೆಂಬಲದಿಂದಲೇ ಅವ್ರು ಮಾಡಬೇಕು. ಅದೂ ಕೂಡ ಈಗ NDA ಮೈತ್ರಿಕೂಟದಲ್ಲೇ ಗುರುತಿಸ್ಕೊಂಡಿದ್ದಂಥ ಚಂದ್ರಬಾಬು ನಾಯ್ಡು ಅವರ TDP 11 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಮತ್ತೊಂದು ಕಡೆ ಬಿಹಾರದಲ್ಲಿ ಮೈತ್ರಿ ಸರ್ಕಾರ ಘಟಬಂಧನ್ ಮಾಡ್ಕೊಂಡು BJP ಜೊತೆ ಸರ್ಕಾರ ಮಾಡಿರುವಂಥ ನಿತೀಶ್ ಕುಮಾರ್ ಅವ್ರದ್ದು 16 ಸ್ಥಾನಗಳಿವೆ. ಅವರ ಸೆರವು ಬೇಕಾಗತ್ತೆ, ಜೊತೆಗೆ TDP ಕೂಡ ಬೇಕಾಗುತ್ತೆ. ಇವರಿಬ್ಬರನ್ನೂ ಸೇರಿಸ್ಕೊಂಡು ಸರ್ಕಾರ ರಚನೆ ಮಾಡಬೇಕು. ಬಹುಶಃ ಕಳೆದ 2 ಟರ್ಮ್ಗಳಲ್ಲಿ ಏಕಾಂಗಿಯಾಗಿ ಸರ್ಕಾರವನ್ನು ಮಾಡಿದಂಥ ಮೋದಿಯವರಿಗೆ ಈಗ ಮಿತ್ರ ಪಕ್ಷಗಳನ್ನು ಜೊತೆಗಿಟ್ಕೊಂಡು ಮೈತ್ರಿ ಸರ್ಕಾರ ಮಾಡುವಂಥ ಒಂದು ಹೊಸ ಅನುಭವ. ಅವ್ರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಈ ಅನುಭವ ಅವ್ರಿಗೆ ಇರಲಿಲ್ಲ. ಹಿಂದೆ ನರಸಿಂಹರಾಯರು ಇರ್ಬೋದು ಅಥವಾ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಸ್ವತಃ ವಾಜಪೇಯಿ ಅವರು ಇರ್ಬೋದು, ಅವ್ರಿಗೆಲ್ಲರಿಗೂ ಈ ಒಂದು ಮೈತ್ರಿ ಸರ್ಕಾರಗಳನ್ನು ಮಾಡಿ ಅನುಭವ ಇತ್ತು. ಈಗ ಇದು ಹೊಸ ಅನುಭವ. ಇನ್ನೂ ಅದೇನೋ ಹೇಳ್ತಾರಲ್ಲ, ಅಡಿಯನ್ನು ಕವಳೆ ಇಲ್ಲ ಪುಳ್ಳೆ ಪೇರ್ ರಾಮಕೃಷ್ಣ ಅಂತ, ಇನ್ನೂ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವೇ ಇಲ್ಲ, ಆಗಲೇ ಬೇಡಿಕೆಗಳನ್ನು ಮುಂದಿಡೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಈ ಮೊದಲು ಕೂಡ ಅವರು NDAಯಿಂದ ಹೊರಗಡೆ ಬರೋದಕ್ಕೆ ಕಾರಣ ಆಗಿದ್ದು ಇದಕ್ಕೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡಬೇಕು, ಮೊದಲನೇ ಬೇಡಿಕೆ. ಅದನ್ನೇನೋ ಕೊಟ್ಟುಬಿಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ಆದರೆ ನಂತರದ ಬೇಡಿಕೆಗಳು ಇಡ್ತಾ ಇದ್ದಾರಲ್ಲ, 5ರಿಂದ 6 ಸ್ಥಾನ ಕೊಡಬೇಕು. ಅಲ್ಲ ಸ್ವಾಮಿ, ಗೆದ್ದಿರೋದು 11 ಸ್ಥಾನ, 11ರಲ್ಲಿ 5ರಿಂದ 6 ಸ್ಥಾನ TDPಗೆ ಕೊಟ್ಟುಬಿಡೋದು. ಆಮೇಲೆ ಅವರು 16 ಸ್ಥಾನ ಗೆದ್ದಿರೋರು, ಇವರಿಗೆ 5-6 ಸ್ಥಾನ ಕೊಟ್ಟಿದ್ದೀರಿ, ನಮಗೂ ಒಂದು 10 ಸ್ಥಾನ ಕೊಡಿ, JDUನವರು ಇಡ್ತಾರೆ. ಅವ್ರಿಗಿಂತ ಈಗ JDSನವ್ರು ಏನು ಕಮ್ಮಿ, JDSನವ್ರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. 2 ಸ್ಥಾನ ಗೆದ್ದರೆ 2ಕ್ಕೆ 2 ಮಂತ್ರಿ ಸ್ಥಾನ ಕೊಡಿ ಅಂತ ಅವರು ಕೇಳ್ತಾರೆ. ಹೀಗೆ ಕೊಡ್ತಾ ಹೋದರೆ BJP ಅವ್ರಿಗೇನು ಉಳಿಯುತ್ತೆ? ಕಳೆದ ಬಾರಿ 2019ರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಪಕ್ಷಗಳಿಂದ ಬಂದಿದ್ರಲ್ಲ 17 ಜನಕ್ಕೂ ನಾವು ಸ್ಥಾನ ಕೊಡ್ತೀವಿ, ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಯಡಿಯೂರಪ್ಪನವ್ರು ಹೋದರು, ಅದೇ ಪ್ರಕಾರ ಮಾಡಿದ್ರು. ಅದ್ರ ಮುಂದೆ ಏನಾಯಿತು ಪರಿಣಾಮ ಅಂತ ಗೊತ್ತಿದೆ ಅಲ್ವಾ? BJPನಲ್ಲೇ ಅಂತಕಲಹ ಎದ್ದೇಳ್ತು. ಈಗ ಆಗ್ತಿರೋದು ಅದೇ. NDA ನಿಜ ಅಧಿಕಾರಕ್ಕೆ ಬರಬೇಕು, ಸರ್ಕಾರ ರಚನೆ ಮಾಡಬೇಕು, ಇವ್ರು ಸಹ ಬೆಂಬಲ ಏನೋ ತೊಗೊಂಡ್ಬಿಡ್ತಾರೆ. ಕೊಟ್ಟಾದ್ಮೇಲೆ ಆಯಿತು 5 ಸ್ಥಾನವೇ ಕೊಟ್ಬಿಟ್ರು ಅಂತಲೇ ಇಟ್ಕೊಳ್ಳೋಣ, ಅಷ್ಟಕ್ಕೆ ಅವ್ರು ತೃಪ್ತರಾಗ್ತಾರಾ? ಮತ್ತೊಂದು ಬೇಡಿಕೆ ಈಗಾಗಲೇ 2 ಕಡೆಯಿಂದ ಬರ್ತಾ ಇದೆ, ಸ್ಪೀಕರ್ ಸ್ಥಾನ ನಮಗೇ ಬೇಕು. ಇಬ್ಬರಲ್ಲಿ ಯಾರಿಗೆ ಅಂತ ಕೊಡೋಕ್ಕೆ ಸಾಧ್ಯ? ಮೊದಲೆಲ್ಲ ಸ್ಪೀಕರ್ ಹುದ್ದೆ ಅಂದರೆ ನನಗೆ ಬೇಡ ಅನ್ನೋರು, ಈಗ ಇಡೀ ಲೋಕಸಭೆಯನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಳುವಂಥ ತಾಕತ್ತಿರುವಂಥ ಪ್ರದೇಶ. ಹಾಗಾಗಿ ಆ ಒಂದು ಅಧಿಕಾರಕ್ಕೂ ಕೂಡ 2 ಕಡೆಯವರು ಬೇಡಿಕೆ ಇಡ್ತಾ ಇದ್ದಾರೆ. ಯಾರ ಮಾತನ್ನು ಒಪ್ಕೋಬೇಕು? ಸಾಧಾರಣವಾಗಿ ಯಾವುದು ಬಹುಮತದ ಪಕ್ಷ ಇರುತ್ತೋ ಆ ಪಕ್ಷದವರು ಸ್ಪೀಕರ್ ಆಗುವಂಥದ್ದು ಸಹಜ. ಹಾಗಾಗಿ ಆ ಒಂದು ಸ್ಥಾನ BJPಯವ್ರಿಗೆ ಬರಬೇಕಾಗಿತ್ತು. ಈಗ
11 ಗೆದ್ದಿರುವಂಥ TDP 16 ಗೆದ್ದಿರುವಂಥ JDU ಇಬ್ಬರು ಕೂಡ ಸ್ಪೀಕರ್ ಸ್ಥಾನದ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ. ಅಷ್ಟೇ ಯಾಕೆ, ಇಬ್ಬರು ಸ್ವತಃ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಇಬ್ಬರೂ ಕೂಡ ಪ್ರಧಾನಿ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದವರಲ್ವಾ. ಎಲ್ಲಕ್ಕಿಂತ ಮೊದಲು BJP ವಿರೋಧಿ ಶಕ್ತಿಗಳನ್ನು ಒಗ್ಗೂಡಿಸಿ ತೃತೀಯ ರಂಗ ರಚನೆ ಮಾಡಬೇಕು ಅಂತ ಹೊರಟವರಲ್ಲಿ ಮೊದಲಿಗರೆ ಚಂದ್ರಬಾಬು ನಾಯ್ಡು. ಅದಾದಮೇಲೆ ಇವಾಗ ಏನು ಇಂಡಿಯಾ ಒಕ್ಕೂಟ ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ ಒಕ್ಕೂಟ ರಚನೆಯ ಮೂಲ ಕಾರಣಕರ್ತರಾಗಿದ್ದವರು ಕೂಡ ನಿತೀಶ್ ಕುಮಾರ್ ಅವರು. ಅವ್ರನ್ನ ಹೇಗೆ ಬೇಕಾದ್ರೂ ಹೊರಡ್ಕೊಳ್ಳುವಂಥ ಜಯಮಾನ ಇಬ್ಬರದು ಕೂಡ. ಈಗೇನೋ ಇಬ್ಬರು ಕೂಡ ಹೌದು NDAಗೆ ನಮ್ಮ ಬೆಂಬಲ ಅಂತ ಹೇಳಿದ್ದಾರೆ. ಇವತ್ತು ಸಂಜೆವರೆಗೂ ಅದೇ ನಿಲುವಿರುತ್ತಾ ಗೊತ್ತಿಲ್ಲ. ಒಕ್ಕೂಟ ಅವರು ಮೀಟಿಂಗಲ್ಲಿ ಅಟೆಂಡ್ ಮಾಡ್ಬೋದು, ತಮ್ಮ ಬೇಡಿಕೆಗಳನ್ನ ಮುಂದಿಡ್ಬೋದು. ಅವ್ರೇನಾರು ಆಗೋದಿಲ್ಲ ಅಂದರೆ ಪಲ್ಟಾಯಿಸ್ಬೋದು, ನಿಲುವನ್ನು ಬದಲಾವಣೆ ಮಾಡ್ಬೋದು, ಯಾವಾಗ ಬೇಕಾದ್ರೂ ಆಗ್ಬೋದು. ಈಗ ಯಾಕೆ, ಮುಂದೆ ಸರ್ಕಾರ ರಚನೆ ಮಾಡಿದ ಮೇಲೂ ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ಬದಲಾವಣೆ ಆಗುವಂಥ ಸಾಧ್ಯತೆಗಳಿದೆ. ಇದೇ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿಕೊಂಡು ಹಿಂದೆ ಅವರು ಒಪ್ಪಲಿಲ್ಲ ಅಂಥೇಳಿ NDAಯಿಂದ ಹೊರಗಡೆ ಬರಲಿಲ್ವಾ? ಈಗಲೂ ಅವ್ರು ಆ ಥರ ಮಾಡಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಒಟ್ಟಾರೆಯಾಗಿ ಒಂದು ಅವಕಾಶ ಸಿಕ್ಕಿದೆ, ಆ ಅವಕಾಶನ ಎಷ್ಟು ಬೇಗ ಬೇಕೋ ಆ ರೀತಿ ಬಳಕೆ ಮಾಡ್ಕೋಬೋದು. ಅದು ಇಂಡಿಯಾ ಒಕ್ಕೂಟದವರಾರು ಕೊಡಲಿ, NDA ಒಕ್ಕೂಟದವರಾರು ಕೊಡಲಿ, ಯಾರು ಕೊಟ್ಟರು ಅಷ್ಟೇ, ನಮ್ಗೆ ಎಲ್ಲಿ ಲಾಭ ಆಗುತ್ತೋ ಅವ್ರಿಗೆ ನಾವು ಜೈ ಅಂತೀವಿ ಅನ್ನುವಂಥ ಮನಸ್ಥಿತಿಯನ್ನು ಈಗಿನ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಇಬ್ಬರೂ ಕೂಡ ತೋರಿಸ್ತಾ ಇದ್ದಾರೆ. ವ್ಯಾಪಾರ ಚೌಕಾಶಿ ಶುರುವಾಗಿದೆ. ಸಂಜೆ ಹೊತ್ತಿಗೆ ಈ ಚೌಕಾಶಿ ಇನ್ನೆಲ್ಲಕ್ಕೆ ಬಂದು ನಿಂತ್ಕೊಳ್ಳುತ್ತೋ, ಯಾರ ಕಡೆಗೆ ರೇಟು ಸರಿಯಾಗಿ ಕುದುರುತ್ತೋ ಅವ್ರಿಗೆ ಜೈ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಿರುವಂಥ ಪರಿಸ್ಥಿತಿ ನೋಡಿದ್ರೆ ಸದ್ಯಕ್ಕೇನೋ NDA ಅಧಿಕಾರಕ್ಕೆ ಬರಬಹುದು, ಮತ್ತೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಆದರೆ ಇದು ಕೂಡ ಪರ್ಮನೆಂಟಾಗಿ ಉಳಿಯುವಂಥ ಪರಿಸ್ಥಿತಿ ಅಂತೂ ಖಂಡಿತ ಇಲ್ಲ. ಪ್ರಣೋತ್.